ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಚಿ ಯೂಟ್ಯೂಬ್ ಚಾನಲ್. ಇಟ್ 3 ಏನಿದೆ ಅದರಲ್ಲಿ ಎಡಿಟಿಂಗ್ ಆ್ಯಂಡ್ ಕೆಲವು ಶಾರ್ಟ್ಸ್ಗಳು ನನ್ನ ಅಟೆನ್ಷನ್ ತಗೊಂಡಿತ್ತು. ಟೀಸರ್ ನೋಡಿದಾಗ ಅಂತೂ ಏನಿದು, ನಾನಿ ಅವರು ಇಂಥ ಘೋರವಾಗಿರೋ ಆ್ಯಕ್ಷನ್ ಸಿನಿಮಾ ಮಾಡ್ತವ್ರಲ್ಲ ಅನ್ನೋ ಒಂದು ಫೀಲ್ ಬಂದಿತ್ತು. ಒಂದು ಹೈ ಅನ್ನೋದು ಇತ್ತು ಇಡೀ ಟೀಸರ್ ತುಂಬ. ಸಿನಿಮಾಗೆ ಬೇಕಿದ್ದ ಹೈಪ್ನ, ಆ ಒಂದು ಬಜ್ನ ಅದು ತಗೊಂಡು ಬಂದಿತ್ತು. ಟ್ರೇಲರ್ ಕಟ್ನ ತುಂಬ ಬ್ಯಾಲೆನ್ಸ್ ಆಗಿ ಇಟ್ಟಿದ್ದಾರೆ. ಯಾವುದನ್ನೂ ಜಾಸ್ತಿ ರಿವೀಲ್ ಮಾಡದೆ ಕೆಲವೊಂದನ್ನು ಬಿಟ್ಟು ಸ್ವಲ್ಪ ಟೀಸ್ ಮಾಡಿದ್ದಾರೆ ಅಷ್ಟೆ. ನೋಡೋರಿಗೆ ಅರ್ಜುನ್ ಸರ್ಕಾರ್ ಮೇಲೆ ಗ್ರೇ ಶೇಡ್ ಫೀಲ್ ಬರೋ ಥರ ಇಟ್ಟಿದ್ದಾರೆ. ಪ್ರೊಡಕ್ಷನ್ ಸ್ಕೇಲ್ ಹೇಗಿದೆ ಅಂತ ತೋರಿಸೋದಕ್ಕೆ ಕೆಲವೊಂದು ಆ್ಯಕ್ಷನ್ ಶಾರ್ಟ್ಸ್ನ ಹಾಕಿದ್ದಾರೆ. ಆ್ಯಂಡ್ ಲಾಸ್ಟಲ್ಲಿ ಸ್ವಲ್ಪ ಯೂನಿಕ್ ಆಗಿ ಮಾಸ್ ಮೂಮೆಂಟ್ಸ್ ತಂದು ಎಂಡ್ ಮಾಡಿದ್ದಾರೆ. ಸ್ಟೋರಿ ಏನಿರ್ಬೋದು ಅಂತ ಅಂದರೆ, ಇಲ್ಲೊಂದು ಗುಂಪಿದೆ. ಆ ಗುಂಪಿಗೆ ಏನೋ ಒಂದು ಸ್ಟ್ರಾಂಗ್ ಅವರದೇ ಆದ ಸಿದ್ಧಾಂತಗಳನ್ನು ಹಾಕ್ಕೊಂಡು ಬದುಕ್ತಾ ಇರ್ಬೋದು ಅವರು. ಆ್ಯಂಡ್ ಅಂಥ ಒಂದು ಗುಂಪಿಂದ ಸಮಾಜದಲ್ಲಿ ಹಲವಾರು ಕ್ರಿಮಿನಲ್ ಆ್ಯಕ್ಟಿವಿಟಿಗಳು ಆಗ್ತಾ ಇರ್ಬೋದು, ಮೇಜರಾಗಿ ಪ್ರಾಣ ಹೋಗೋ ಅಂಥದ್ದು. ಸೊ ಅಂಥವ್ರನ್ನ ಹಿಡಿಯೋದಕ್ಕೆ ಹಿಂದೆ ಬೀಳೋ ಅರ್ಜುನ್ ಸರ್ಕಾರ್ ಅವರನ್ನು ಹುಡುಕಿ ಅವರೊಳಗೆ ಇದ್ದು ಅವರನ್ನು ಫೇಸ್ ಮಾಡಿ ಅವರು ಯಾರು, ಅವರು ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದರ ಹಿಂದೆ ಕತೆ ಸಾಗ್ಬೋದು. ಪ್ಲಾಟ್ ಸ್ವಲ್ಪ ಫೆಮಿಲಿಯರ್ ಅನಿಸಿದ್ರು ಕೂಡ ಟ್ರೀಟ್ಮೆಂಟ್ ಡಿಫ್ರೆಂಟ್ ಆಗಿರ್ಬೋದು ಅನ್ನೋ ಒಂದು ನಂಬಿಕೆ ಇದೆ. ಹಾಗೆಯೇ ಅರ್ಜುನ್ ಸರ್ಕಾರ್ ಕ್ಯಾರೆಕ್ಟರ್ಗೆ ಒಂದು ಸ್ಟ್ರಾಂಗ್ ಎಮೋಷ್ನಲ್ ಕಾನ್ಫ್ಲಿಕ್ಟ್ ಇಲ್ಲಿ ಇರೋ ಥರ ಇದೆ. ಫ್ಲ್ಯಾಶ್ ಬ್ಯಾಕ್ ಕೂಡ ಇರ್ಬೋದು. ದೆನ್ ಅದು ಬಿಟ್ಟರೆ ಹೀರೋಯಿನ್ ಕೂಡ ಇದ್ದಾರೆ. ಗೊತ್ತಿಲ್ಲ ಅದೆಷ್ಟು ವರ್ಕ್ ಆಗುತ್ತೆ ಅಂತ ನೋಡುವ ಸಿನಿಮಾದಲ್ಲಿ. ಓವರಾಲ್ ಆಗಿ ಹೇಳಬೇಕು ಅಂದರೆ ಟ್ರೇಲರ್ ಡೀಸೆಂಟ್ ಆಗಿತ್ತು. ತೀರಾ ಅನ್ನೆಸೆಸರಿ ಹೈಪ್ ಕೊಡಿಸೋ ಥರನೂ ಇಲ್ಲ, ತೀರಾ ಸಿಂಪಲ್ ಆಗಿಯೂ ಇಲ್ಲ. ಒಂದು ಬ್ಯಾಲೆನ್ಸ್ ಅಪ್ರೋಚ್ ಕಾಣಿಸ್ತು ಟ್ರೇಲರಲ್ಲಿ. ಸೊ ಇದಿಷ್ಟು ನನಗೆ ಇಟ್ 3 ಟ್ರೇಲರ್ನ ನೋಡಿ ಹೇಳಬೇಕು ಅಂತ ಅಂದ್ಕೊಂಡಿದ್ದಂಥ ವಿಚಾರಗಳು. ನಿಮಗೆ ಈ ಟ್ರೇಲರ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ.